ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ಫಲಿತಾಂಶ ಹೊರಬಿದ್ದಿದೆ. ಬಿಜೆಪಿ ನೇತೃತ್ವದ ಮಹಾಯುತಿ ಮ್ಯಾಜಿಕ್ ಮಾಡಿದೆ. 25 ವರ್ಷಗಳ ಶಿವಸೇನೆ ಆಡಳಿತ ಅಂತ್ಯಗೊಂಡಿದೆ. ಬಿಜೆಪಿ ಗೆಲುವಿನಿಂದ ಖುಷಿಯಾದ ಪ್ರಧಾನಿ ಮೋದಿ ಧನ್ಯವಾದ ಮಹಾರಾಷ್ಟ್ರ ಅಂತ ಟ್ವೀಟ್ ಮಾಡಿದ್ದಾರೆ. ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಕೇಸರಿ ಬಾವುಟ ನೆಟ್ಟ ಬಿಜೆಪಿಯೇ ಕಿಂಗ್. ಫಡ್ನವೀಸ್ ಶಿಂದೆ ಜೋಡಿ ಕಮಾಲ್ ಇತಿಹಾಸ ಸೃಷ್ಟಿಸಿದ ಮಹಾಯುತಿ. ಠಾಕ್ರೆ ಬ್ರದರ್ಸ್ ಒಂದಾದ್ರೂ ಸಿಗದ ಫಲ, ಕಾಂಗ್ರೆಸ್ ಹೀನಾಯ ಪ್ರದರ್ಶನ. ಮಹಾರಾಷ್ಟ್ರದ 29 ನಗರ ಪಾಲಿಕೆಗಳ ಫಲಿತಾಂಶ ಹೊರಬಿದ್ದಿದೆ. ಅದರಲ್ಲೂ ಇಡೀ ದೇಶವೇ ಕಣ್ಣಿಟ್ಟಿದ್ದ ಮುಂಬೈ ಮಹಾನಗರ ಪಾಲಿಕೆ ಫಲಿತಾಂಶ ಬಹಿರಂಗಗೊಂಡಿದೆ. ಕಳೆದ 4 ದಶಕಗಳಿಂದ ಶಿವಸೇನೆ ಹಿಡಿತದಲ್ಲಿ ಇದ್ದ ಮುಂಬೈ ಪಾಲಿಕೆ ಆಡಳಿತಾರೂಢ ಬಿಜೆಪಿ ಶಿಂದೆ ಬಣದ ಶಿವಸೇನೆ ಪಾಲಾಗಿದೆ. ಮುಂಬೈ ಮಹಾನಗರ ಪಾಲಿಕೆಯ 227 ವಾರ್ಡ್ಗಳಿಗೆ ನಡೆದ ಚುನಾವಣೆಯ ಫಲಿತಾಂಶದಲ್ಲಿ ಬಿಜೆಪಿ ಮೈತ್ರಿಕೂಟ ಭರ್ಜರಿ ಜಯಭೇರಿ ಬಾರಿಸಿದೆ. ಮಹಾ ಜಿದ್ದಾಜಿದ್ದಿನ ಚುನಾವಣೆಯಲ್ಲಿ ಸಿಎಂ ಫಡ್ನವೀಸ್ ಮತ್ತು ಶಿಂದೆ ಜೋಡಿ ಕಮಾಲ್ ಮಾಡಿದೆ. ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಮೈತ್ರಿಕೂಟ 118 ವಾರ್ಡ್ಗಳಲ್ಲಿ ಜಯಬೇರಿ ಬಾರಿಸಿದೆ. ಉದ್ಧವ್ ಠಾಕ್ರೆ ಶಿವಸೇನೆ 65 ವಾರ್ಡ್ಗಳಲ್ಲಿ ಗೆದ್ದಿದ್ರೆ ಕಾಂಗ್ರೆಸ್ 31 ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಂಡಿದೆ. ಇತರರು 12 ವಾರ್ಡ್ಗಳಲ್ಲಿ ಗೆದ್ದಿದ್ದಾರೆ. ಈ ಮೂಲಕ ಬಿಜೆಪಿ ವರ್ಷದ ಮೊದಲ ಜಯ ದಾಖಲಿಸಿಕೊಂಡಿದೆ. 50 ವರ್ಷಗಳ ಶಿವಸೇನೆ ಇತಿಹಾಸದಲ್ಲೇ, ಅದರಲ್ಲೂ 25 ವರ್ಷಗಳ ಕಾಲ ಮುಂಬೈ ಪಾಲಿಕೆ ಆಳ್ತಾ ಇದ್ದ ಶಿವಸೇನೆ ಈ ಬಾರಿ ಚುನಾವಣೆಯಲ್ಲಿ ಅಸ್ತಿತ್ವವನ್ನ ಕಳೆದುಕೊಂಡಿದೆ. ಚುನಾವಣೆಯಲ್ಲೂ ನಿರ್ಣಾಯಕ ಪಾತ್ರ ವಹಿಸ್ತಾ ಇದ್ದ ಶಿವಸೇನೆ ರಾಜ್ ಠಾಕ್ರೆ ಹಾಗೂ ಉದ್ಧವ್ ಠಾಕ್ರೆ ನಡುವಿನ ಕಲಹ, ವಿಭಜನೆಯಿಂದ ಈ ಬಾರಿ ಹೇಳ ಹೆಸರಿಲ್ಲದಂತಾಗಿದೆ. ಬ್ಯೂರೋ ರಿಪೋರ್ಟ್, TV9.